ಈ ರೀತಿ ಪಾತ್ರಗಳನ್ನು ಮಾಡ್ತಾ ನೀವು ಖಳನಟರು ಆಗೋಗ್ತೀರಿ. ಹೌದು ಹೌದು. ನನಗೆ ವಿಷ್ಣುನೇ ಒಂದ್ಸಲಿ ಕೇಳಿದ, ಜಯಸೀಮ ಶೂಟಿಂಗ್ ಮಾಡ್ತಾಯಿದ್ದೆ, ಅವನ ಹತ್ರ ಬಂದು, ಸುಂದರ ನಿನ್ನ ಕಣ್ಣಲ್ಲಿ ಕಳನ ಲುಕ್ ಇಲ್ವೇ ಇಲ್ವಲ್ಲೋ, ಅದು ಬೇರೆ ಥರನೇ ಇದೆ ಅಂತ. ನಾನು ನಮ್ಮ ಕಣ್ಣು ಹಿಂಗೆ ಬಿಟ್ರೆ ಏನು ಬರಬೇಕಲ್ಲ ಒಳಗಡೆ ಅಂತ. ಆದರೆ ಆ್ಯಕ್ಟಿಂಗ್ ಮಾಡಿದ್ದೀನಿಲ್ಲ ಅಂತ. ಇಲ್ಲಾಂದರೆ ತಪ್ಪಿದ ತಾಳದಲ್ಲಿ ರಜನಿಕಾಂತ್ ಆಪೋಸಿಟ್ ಮಾಡಬೇಕಾದ್ರೆ ಕೆ ಬಾಲಚಂದ್ರಿಗೇನು ಗೊತ್ತಿರಲಿಲ್ವ. ಅದೇ ಥರ ಅನೇಕ ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ಖಳನಟನಾಗಿ ಕನ್ನಡದಲ್ಲಿ ಮಾಡಿದ್ದು ಸಿನಿಮಾಗಳು ಕಡಿಮೆನೇ. ನಾವು ಆ ಥರ ಸ್ಟ್ಯಾಂಡರ್ಡ್ ಖಳನಟ ಅನ್ನೋದೇನು ಇರಲಿಲ್ಲ. ಸೊ ಆ ಪಾತ್ರಕ್ಕೆ ಹೀರೋಗೆ ಇವರಾದರು, ಒಂದು ಖಳನಟನಿಗೆ ಏನಪ್ಪ ಬೇಕು, ಖಳನಾಯಕನಿಗೆ ಹಾಕಿ ಸುಂದರರಾಜನ್ ಹಾಕಿ, ಹಂಗೆ ಹಾಕಿರೋದತ್ತೆ ಹೊರತು ನಡೆಯುತ್ತೆ. ಯಾಕಂದರೆ ಅವತ್ತು ಇದ್ದ ಕಾಲಘಟ್ಟದಲ್ಲಿ ನಾನು ಮತ್ತು ಜೈ ಜಗದೀಶ್ ಇಬ್ಬರಲ್ಲೇ ಖಳನ ನಟರಿಗೆ ಅವಕಾಶ ಇದ್ದಿದ್ದು. ಆಮೇಲೆ ಚರಣ್ ರಾಜ್ ಬಂದರು, ಆಮೇಲೆ ಬೇರೆಲ್ಲ ಬಂದು ಕಂಟಿನ್ಯೂ ಆಯಿತು. ಇಬ್ಬರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿನಿ ಜರ್ನಿ ಕಂಟಿನ್ಯೂ ಆಗಲ್ಲ ಅಂತ ಅನಿಸುತ್ತೆ. ಒಂದು ಶಂಕರ್ ನಾಗ್ ಅವರು, ಇನ್ನೊಂದು ಅನಂತ್ ನಾಗ್ ಅವರು. ಅಮೇಝಿಂಗ್ ಕ್ಯಾರೆಕ್ಟರ್. ಎಂತೆಂಥ ಸಿನಿಮಾಗಳು ಅವ್ರ ಜೊತೆ, ಅನಂತ್ ನಾಗ್ ಅವ್ರ ಜೊತೆ ಅಂತೂ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಒಂದು ಇದು ಮಾಡೋದಂದರೆ, ಅನಂತ್ ನಾಗ್ಗೆ ಸಾಟಿ ಅನಂತ್ ನಾಗೆ, ನೋ ಪ್ಯಾರಲಲ್ ಫಾರ್ ಹಿಮ್. ಶಂಕರ್ ನಾಗ್ ಶಾರ್ಟ್ ಲೀವ್ಡ್ ಬಟ್ ತುಂಬ ಕನಸನ್ನು ಹೊತ್ತಂಥ ಒಂದು ಅದ್ಭುತವಾದ ನಿರ್ದೇಶಕ. ನಾನು ಆ್ಯಕ್ಟ್ರಾಗಿ ನೋಡೋದಕ್ಕಿಂತ ಅವ್ರನ್ನ ಡೈರೆಕ್ಟ್ರಾಗಿ ನೋಡ್ತೀನಿ. ಈಗ ನೀವು ಸಿನಿಮಾಗಳು ನೋಡ್ತಾ ಬನ್ನಿ, ಅವ್ರು ಮಾಡಿದಂಥ ಡೈರೆಕ್ಷನ್ ಸಿನಿಮಾಗಳು ಯಾವುದೇ ಇರಲಿ, ಅದು ಆಕ್ಸಿಡೆಂಟ್ ಇರ್ಬೋದು, ಆಮೇಲೆ ಒಂದು ಮುತ್ತಿನ ಕತೆ ನಾನು ಮಾಡಿದ್ದು. ಇನ್ಫ್ಯಾಕ್ಟ್ ಆ ಒಂದು ಮುತ್ತಿನ ಕಥೆನಲ್ಲಿ ಆ ರಾಜ್ಕುಮಾರ್ ಸ್ನೇಹಿತನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನೀನೇ ಮಾಡಬೇಕು ಅಂತ ಹೇಳಿದ್ದು ಸರ್. ಆಗಿನ ಕಾಲಘಟ್ಟದಲ್ಲಿ ಒಂದು ಮುತ್ತಿನ ಕಥೆಯಂಥ ಸಿನಿಮಾನ ತರಬಹುದು, ಆಮೇಲೆ ಆ ಥರ ಎಕ್ಸಿಕ್ಯೂಷನ್ನು ಅಮೇಝಿಂಗ್ ಅನಿಸುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಅವನಲ್ಲಿ ಆ ಮೈಂಡ್ ಇತ್ತು. ಇನ್ಫ್ಯಾಕ್ಟು ಅದರಲ್ಲಿ ಅಂಡರ್ ವಾಟರ್ ಸಮುದ್ರದಲ್ಲಿ ಶೂಟ್ ಮಾಡೋದಲ್ಲ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ, ನಾನು ಭಾಳ ಇಷ್ಟಪಟ್ಟು ಹೇಳ್ತೀನಿ. ಯಾಕೆಂದರೆ ಮಾಡಿ ತೋರಿಸೋನು. ಒಂದು ನಾವೇನು ಮಾಡಿದ್ವಿ, ಮಲ್ಪೆ ಬೀಚ್, ಮಲ್ಪೆನೋ ಅಥವಾ ಆ ಕಡೆ ಯಾವುದೋ ಒಂದು ಸಮುದ್ರದಿಂದ ಸುಮಾರು 1 ಕಿಲೋಮೀಟ್ರ್ ಸಮುದ್ರಕ್ಕೆ ಕೊಟ್ಟೋಗಿದ್ವಿ. ಸಮುದ್ರದೊಳಗೆ ಇಲ್ಲ, ಅಂದರೆ ಮೇಲ್ಗಡೆ ಬೋಟಲ್ಲಿ ಹೋಗ್ತಾನೆ ಇದೆ. ಅದು ಒಂಥರ ಮೋಟ್ರ್ ಬೋಟು, ಮೋಟ್ರ್ ಅಂತ ಹೊಟ್ಟೋಗುತ್ತೆ. ಅಲ್ಲಿ ಹೋದ ಮೇಲೆ ಅವನು ಇನ್ನೊಂದು ಬೋಟಲ್ಲಿ ಅವನಿದ್ದಾನೆ, ನಾನು ರಾಜ್ಕುಮಾರ್ ಒಂದು ಬೋಟಲ್ಲಿದ್ದೀನಿ. ಅಲ್ಲಿ ಮಾತಾಡೋದು ನಮಗೆ ಕೇಳಿಸ್ತಾ ಇಲ್ಲ. ಅವರ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ, ಹಿಂಗೆ ಅಂತ. ಅದು ನಮ್ಗೆ ಕೇಳಿಸ್ತಾ ಇಲ್ಲ. ನೋಡ್ತೀನಿ, ಡೈ ಅಂತ ಇದು ಧುಮುಕ್ಬಿಟ್ಟು ಸಮುದ್ರದೊಳಗೆ ಈಜ್ಕೊಂಡು ನಮ್ಮ ಬೋಟ್ ಹತ್ರ ಬಂದು ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಸಮುದ್ರದಲ್ಲಿ ಈಜೋಡಿ 1 ಕಿಲೋಮೀಟರ್ ಮುಂದಕ್ಕೆ ಹೋಗಿ 1 ಕಿಲೋಮೀಟರ್, ನಾನು ಹೇಳ್ತಾ ಇರೋದು 1 ಕಿಲೋಮೀಟರ್ ಈಜೋಡಿಲಿಲ್ಲ. ಅಲ್ಲ ಗೊತ್ತಾಯ್ತು, ಬಟ್ 1 ಕಿಲೋಮೀಟರ್ ದೂರದಲ್ಲಿ 2 ಬೋಟ್ಗಳಿದ್ವು. 2 ಬೋಟ್ಗಳು. ಇಮ್ಯಾಜಿನ್ ವಾಟ್ ಈಸ್ ದ ಡೆಪ್ತ್ ಆಫ್ ದಿ ಸೀ. ಡೆಪ್ತ್, ಆಮೇಲೆ ಆ ಪ್ರೆಷರ್, ಅಲೆಗಳ ಪ್ರೆಷರ್ ಏನಿರುತ್ತೆ ಸರ್. ನನಗೆ ಆಶ್ಚರ್ಯ ಗೊತ್ತಾ, ಬಂದು ಹಿಂಗೆಲ್ಲ ಹೇಳಿಬಿಟ್ಟು ನಮ್ಮಿಬ್ಬರಿಗೆ ತಕ್ಷಣ ತಿರ್ಗಿ ಅಲ್ಲೋಗಿ ಆ ಬೋಟ್ಗೆ ಹೋಗಿದ್ದು. ಅಂದರೆ ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಒಂಥರ ಚಾಲೆಂಜ್, ಎಲ್ಲದರಲ್ಲೂ ಒಂದು ಚಾಲೆಂಜ್ ತೊಗೊಂಡ. ಆಮೇಲೆ ಎಷ್ಟೋ ಜನ ಅವ್ರ ಫ್ರೆಂಡ್ಸ್ಗಳು, ನಾನು ಅನೇಕ ಇಂಟರ್ವ್ಯೂಗಳೆಲ್ಲ ಹೇಳಿದ್ದೀನಿ, ಬೆಂಗಳೂರು ಮೆಟ್ರೋ ತರಬೇಕು, ನಂದಿಗೆ ರೋಪ್ ವೇ ತರಬೇಕು ಅಂತ. ಎಲ್ಲದಕ್ಕಿಂತ ನನಗೆ ಅದು ಅತ್ಯಂತ ಕಾಳಜಿ ಇದ್ದಿದ್ದೇನೆಂದರೆ, ಕನ್ನಡ ಇಂಡಸ್ಟ್ರಿನ ಇಲ್ಲಿ ಬೆಂಗಳೂರು ತರಬೇಕು ಅಂತ. ಬಟ್ ಅದಾಯ್ತಲ್ಲ ಸರ್. ಅದನ್ನು ಯಾರು ಹೇಳಬೇಕು, ಅದನ್ನೇ ಹೇಳಬೇಕು. ನಾನು ಏನು ಪ್ರತಿಯೊಂದಕ್ಕೂ ಚೆನ್ನೈ ಮೇಲೆ ಡಿಪೆಂಡೆಂಟ್ ಇದ್ದಾಗ ಆ ಕಾಲಘಟ್ಟದಲ್ಲಿ ಯಾರೂ ಕೂಡ ಈ ಯೋಚನೆ ಮಾಡಲಿಲ್ಲ. ಅದಕ್ಕೆ ಸ್ಟುಡಿಯೋ ಯಾವುದಂದ್ರೆ ಎಲ್ಲರೂ ಬೇರೆ ಥರ ಸ್ಟುಡಿಯೋ ಕಟ್ಟಿದ್ರು. ನಾನು ಹೇಳೋದು ಶೂಟಿಂಗ್ ಸ್ಟುಡಿಯೋ. ಬಟ್ ಹೀ ಮೇಡ್ ಎ ಡಬ್ಬಿಂಗ್ ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ಕಿಗೆ ನಾವು ಯಾವಾಗಲೂ ಅಲ್ಲಿ ಡಿಪೆಂಡ್ ಆಗ್ತಾ ಇದ್ವಿ. ಎಂತ ಅಂದರೆ ಪ್ರತಿಯೊಂದಕ್ಕೂ ನಾವು ಅಲ್ಲಿ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಯೋಚನೆ ಮಾಡಿ, ಇಲ್ಲ ಅದರಲ್ಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡಿ, ಒಂದು ತಂಡನ ಕಟ್ಕೊಂಡು ದುಡ್ಡನ್ನ ಅರೇಂಜ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಕೊಡ್ತಾ ಹೋದ. ಸಂಕೇತ್ ಕಾಶಿಗೆ ಒಂದು ಕೆಲಸ, ಆಮೇಲೆ ಜಗದೀಶ್ ಮಲ್ನಾಡ್ ಅಂತ ಇದ್ದಾರೆ, ಅವನಿಗೊಂದು ಕೆಲಸ, ರಮೇಶ್ ಭಟ್ಗೊಂದು ಕೆಲಸ. ಆಮೇಲೆ ನಾನು ಸ್ವಲ್ಪ ಅವ್ರ ಪೀರಿಯಡಲ್ಲಿ ಬಂದ ತಕ್ಷಣ ನಾನು ತಮಿಳಲ್ಲಿ ಹೆಚ್ಚು ಕಾಣಿಸ್ಕೊಂಡೆ. ಬಿಕಾಸ್ ಹಿ ಕೇಮ್ ಇನ್ 1978. ಬಿಟ್ವೀನ್ 78 to 84 ನಾನು ಸ್ವಲ್ಪ ತಮಿಳು, ತೆಲುಗು ಈ ಕಡೆ ಇದ್ದೆ. ಆವಾಗ ಕನ್ನಡ ಕಮ್ಮಿ ಇತ್ತು. ಸೊ ನಾನು ಬಂದ ನಂತರ ಅಗೇನ್ ಬಂದಾಗ ಇಂಡಸ್ಟ್ರಿ ಸ್ವಲ್ಪ ಡೋಲಾಯಮಾನವಾಗಿತ್ತು. ಯಾಕೋ ಅಷ್ಟು ಯಾವುದು ಎಲ್ಲ ಚಿತ್ರಗಳು ಓಡ್ತಾ ಇರಲಿಲ್ಲ.
ಅವಾಗೆಲ್ಲ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ವಿ. ನಾನು ನಾಟಕದ ಕಂಪ್ನಿಗೆ ಹೊಟ್ಟೋದೆ. ನಾನು ಉತ್ತರ ಕರ್ನಾಟಕದ ನಾಟಕದ ಕಂಪ್ನಿ. ಅಲ್ಲಿಂದ ಆಚೆಗೆ ಅದೇ ನಮ್ಮದೊಂದು ಪರ್ವ ಬೇರೆ ಥರನೇ ಆಯಿತು. ಬಟ್ ಬಿಟ್ವೀನ್ 78 ಆ್ಯಂಡ್ 90 ನನಗೆ ಅತ್ಯಂತ ಏನು ಅಂತಂದರೆ ದ ಲಾಸ್ಟ್ ಫಿಲ್ಮ್ ಆಫೀಸ್ ವಾಸ್ ಮಹೇಶ್ವರ. ಫಸ್ಟ್ ಫಿಲ್ಮು ಒಂದಾನೊಂದು ಕಾಲದಲ್ಲಿ, ಲಾಸ್ಟ್ ಫಿಲ್ಮ್. ನಾವಿಬ್ಬರು ಫಸ್ಟ್ ಪಿಕ್ಚರಲ್ಲೂ ಇದ್ದೀನಿ, ಲಾಸ್ಟ್ ಪಿಕ್ಚರ್ಲೂ ಇದ್ದೀನಿ. ನಮ್ಮ ಲೈಫ್ ಆದಿ ಮತ್ತು ಅಂತ್ಯ ಎರಡರಲ್ಲೂ ಶಂಕರ್ ನಾಗ್ ಜೊತೆಲಿದ್ದಾನೆ. ಐ ಥಿಂಕ್ ಇವಾಗ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಕೂತು ಅಲ್ಲಲ್ಲೇ ಅಮೇಝಿಂಗ್ ಇದ್ದಿದ್ರೆ ಅದು ಏನಾಗ್ತಿತ್ತು ಮಾತಾಡಿ ಎಷ್ಟು ನನಗೆ ವಿಷಯಗಳು ಚರ್ಚೆ ಆಗ್ಬಿಡ್ತಿತ್ತು. ಚರ್ಚೆ ಆಗಿದ್ದು ಏನೇನೋ ಆಗ್ಬಿಟ್ಟಿರೋದು. ಎಕ್ಸಿಕ್ಯೂಷನ್ ಬಟ್ ಅವರಿಬ್ಬರಲ್ಲಿ ಒಂದು ಅನಂತ್ ನಾಗು ಮತ್ತು ಶಂಕರ್ ನಾಗಲ್ಲಿ ನಾನು ಕಂಡಿದ್ದೇನಪ್ಪ ಅಂತಂದರೆ, ಇವನು ಏನು ರಿಸ್ಕ್ ಬೇಕಾದರೂ ತೊಗೊಳಕ್ಕೆ ರೆಡಿ ಇದ್ದಾನೆ ಶಂಕರ್. ಅನಂತ್ ಸ್ವಲ್ಪ ಎಲ್ಲ ಲೆಕ್ಕಾಚಾರ, ಕ್ಯಾಲ್ಕುಲೇಟಿವ್ ರಿಸ್ಕ್. ಈಗ ನನಗೆ ನಾವು ಒಂದ್ಸಲಿ ಫೈಟಿಂಗ್ ಸೀನ್ ಇತ್ತು ನನಗೂ, ಅದು ಚಲಿಸದ ಸಾಗರ ಅಂತ, ವಿಜಯ್ ಡೈರೆಕ್ಟರ್. ಅದಕ್ಕೆ ಅದರಲ್ಲಿ ಶ್ರೀನಾಥು, ನಾನು ಮತ್ತು ಅನಂತ್ನಾಗೆಲ್ಲ ಮಾಡಿದ್ವಿ, ಆರತಿ ಎಲ್ಲ ಅಲ್ಲ. ಅದರಲ್ಲಿ ನಾವು ಸ್ಟೂಡೆಂಟ್ಸು, ಕಾಲೇಜಲ್ಲಿ ಸ್ಟೂಡೆಂಟ್ಸ್, ನಾನು ಅನಂತ್ನಾಗು, ಆರತಿನ ಅವ್ರು ಲವ್ ಮಾಡ್ತಾಯಿರ್ತಾರೆ, ನಾನು ಚೇಡ್ಸೋದೆಲ್ಲ ಇರ್ತಿಲ್ಲ. ಆ ಥರದಲ್ಲ ಒಂದು ಫೈಟಿಂಗ್ ಆಗುತ್ತೆ, ಇಬ್ರಿಗೊಂದು ಫೈಟಿಂಗ್ ಆಗುತ್ತೆ. ಆವಾಗ ತಮಾಷೆ ಅಂದರೆ, ಬೇಗ ಹೋಗು, ಹೊಡಿ ಸಾಕು, ಇದು ಮುಗಿಸೋಣ ಅವ್ರವ್ರು ಅಂದರೆ ನಾಟ್ ಇಂಟ್ರೆಸ್ಟೆಡ್, ಏನೋ ಒಂದು ಮಾಡಬೇಕು ಅಷ್ಟೇ. ಅಂದರೆ ಮತ್ತು ಅವ್ರಿಗೆ ಕೆಲವು ಇಷ್ಟ ಆಗ್ಬಿಡ್ತು ಅಂದರೆ ಭಾಳ, ಐ ವಿಲ್ ಲೈಕ್ ಯು ಲೈಕ್ ಎನಿಥಿಂಗ್ ಅಂದರೆ. ಆಮೇಲೆ ಮೊನಾಟನಿ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವರಿಗೆ, ಒಂದೇ ಥರದ್ದಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಒಂದೇ ಥರ. ಅದಕ್ಕೆ ಉದ್ಭವ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಉದ್ಭವದಲ್ಲಿ ಸುಳ್ಳು ಹೇಳೋದು, ಆ ಸುಳ್ಳು ಹೇಳೋ ಕತೆ ಇವತ್ತಿಗೂ. ಮೊನ್ನೆ ನಮ್ಮ ಧ್ರುವ ಮಾತಾಡ್ತಾ ಇದ್ವಿ, ಯಾವುದೋ ಒಂದು ಒಂದೇ ಸಿನಿಮಾದ ಇಂಟರ್ವ್ಯೂನಲ್ಲಿ ಮಾತಾಡಿದ್ರು. ಅದು ಒಂದು ಅದ್ಭುತವಾದ ಸಿನಿಮಾ ಆಯಿತು. ಆಮೇಲೆ ನಾನೇನು ಮಾಡಲಿಲ್ಲ ಅಂತ ಒಂದು ಸಿನಿಮಾ ಮಾಡಿದ್ವಿ, ದಿನೇಶ್ ಇವರು ಬಾಬುದು. ಅದರಲ್ಲೂ ಹಿಲೇರಿಯಸ್ ಕಾಮಿಡಿ, ಬೇಸಿಕಲಿ ಹಿ ಲೈಕ್ಸ್ ಕಾಮಿಡಿ. ಆಮೇಲೆ ನಾವು ವಾಚ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ನಮ್ಮ ಕಲ್ಯಾಣ್ ಅವರು ಡೈರೆಕ್ಟ್ ಮಾಡಿದ್ರು. ಅದು ರಿಲೀಸ್ ಆಗಲೇ ಇಲ್ಲ ಅದು, ಬಟ್ ತುಂಬ ಚೆನ್ನಾಗಿತ್ತು ಅದು ಪಿಕ್ಚರ್, ಅದ್ಭುತವಾಗಿ ಮೂಡಿ ಬಂದಿತ್ತು. ಆಮೇಲೆ ನಾವು ಹೆಚ್ಚು ಕಾಣಿಸ್ಕೊಂಡಿದ್ದೆಲ್ಲ, ಆಮೇಲೆ ಒಂದು ಚಂದನದ ಗೊಂಬೆ ಇವತ್ತು ಮರೆಯೋಕ್ಕಾಗದೇ ಇರೋಂಥ ಎಲ್ಲ ಆಲ್ ಟೈಮ್ ಬೆಸ್ಟ್ ಅಂದರೆ ಅನ್ವೇಷಣೆ. ಅದ್ರಲ್ಲಿ ನಾನು ಡೆಡ್ ಬಾಡಿ, ಅದು ವಿ ಎಂಜಾಯ್ಡ್ ದಟ್ ರೋಲ್ ಆ್ಯಂಡ್ ಇದೆಲ್ಲ. ಸೊ ಇವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ, ಅವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ. ಬಟ್ ನಮ್ಮ ಇವತ್ತಿಗೂ ಅದೇ ರೆಸ್ಪೆಕ್ಟು, ಅದೇ ಇದು. ನೋಡಿದಾಗ ಸುಂದರಂಗ ಅಂತಾನೆ, ಸುಂದರ ರಾವಣ ಅಂತ ಕರೆಯೋದು ಯಾವಾಗಲೂ.